ಆ್ಯಕ್ಚುಲಿ ನಾವು ಲಿಪ್ಸ್ಟಿಕ್ ಮೇಡಮ್ ಹೇಳ್ದಂಗೆ ಬೆಳಿಗ್ಗೆಯಿಂದ ಸಂಜೆ ತನಕ ಹಚ್ತೀವಿ. ಸೊ ಹಚ್ಚಿದಾಗ ಒಳಗಡೆ ಇರುವಂತಹ ಸ್ಕಿನ್ನು ಡೆಡ್ ಆಗುತ್ತಾ ಸರ್? ಡೈಲಿ ಹಚ್ತಾನೆ ಇರ್ತೀವಿ. ಸೊ ಡೈಲಿ ಏನಾದರೂ ಆ ಒಂದು ಸ್ಕಿನ್ ಲೇಯರ್ ಆಗಿರ್ಬೋದು ಡೆಡ್ ಆಗ್ತಾನೆ ಇರುತ್ತಾ, ಯಾವ ಥರ ಅಂತ? ಇಲ್ಲ, ಕ್ಯುಮ್ಯುಲೇಟಿವ್ ಎಫೆಕ್ಟ್ ಆಫ್ ಕಾರ್ಸಿನೋಜನ್ಸ್ ಅಂತೀವಿ ನಾವು. ನಾನು ಒಂದು ಸಿಗರೇಟ್ ಸೇರ್ತೀನಿ, ನನಗೇನು ಕ್ಯಾನ್ಸರ್? ಮೋರ್ ದೆನ್ 10 cigarettes per day ಫಾರ್ 10 years ಡೆಫಿನೆಟ್ಲಿ ವಿಲ್ ಗೆಟ್ ಒನ್ ಕ್ಯಾನ್ಸರ್. ಇದು ಕೂಡ ಹಂಗೆ, ಏನೋ ಒಂದಿನ ಲಿಫ್ಟಿಕ್ ಹಚ್ಕೊಂಡೆ, ಒಂದು ತಿಂಗಳು ಹಚ್ಕೊಂಡೆ ಬರುತ್ತಾ ಇಲ್ಲ. ಆಮೇಲೆ ಇಲ್ಲಿ ವಿಲ್ಸನ್ ಡಿಸೀಸ್ ಅಂತ ಬರುತ್ತೆ. ಈ ಲೆಡ್ ಇದೆಯಲ್ಲ, ಇದರೊಳಗೆ ನಾವು ಅವಾಗಲೇ ಮಾತಾಡಿದ್ವಲ್ಲ, ಇಂಥ ಕಂಟೆಂಟ್ಸು ಒಂದಿನಕ್ಕೇನಾಗಲ್ಲ. ಪದೇ ಪದೇ ಯೂಸ್ ಮಾಡೋದ್ರಿಂದ ಲಾಂಗ್ ಟರ್ಮ್ ಎಫೆಕ್ಟ್. ಇಲ್ಲ, ಸ್ಕಿನ್ ಡೆಡ್ ಆಗಲ್ಲ, ಡ್ರೈ ಆಗುತ್ತೆ, ಕಿತ್ಕೊಂಡು ಬರುತ್ತೆ, ಒಂಥರ ಪೇಯ್ನ್ ಆಗುತ್ತೆ, ಬ್ಲೀಡಿಂಗ್ ಆಗ್ಬೋದು, ಇವೆಲ್ಲ. ಸೊ ಯೂಶಲಿ ಟಿಶ್ಯೂ ಡೆಡ್ ಆಗಬೇಕಾದ್ರೆ ಲಾಸ್ ಆಫ್ ಬ್ಲಡ್ ಸಪ್ಲೈ ಅಂತೀವಿ. ಇದೆಲ್ಲ ಮೇಡಮ್ ಹೇಳ್ದಂಗೆ 3ನೇ ಲೇಯರು, ಅದನ್ನು ತೊಳೆಯೋಕೆ ನೋಡ್ತಾರೆ, ಬರಲ್ಲ, ಕಿತ್ತೋಗುತ್ತೆ, ಹುಣ್ಣಾಗುತ್ತೆ. ಈ ಗಮ್ ಇದೆಯಲ್ಲ, ಅಲ್ಲಿಗೂ ಮತ್ತು ತುಟಿಗೂ ಮಧ್ಯ ಗಮ್ ಇನ್ಫೆಕ್ಷನ್ ಆಗುತ್ತೆ. ಎಷ್ಟೋ ಜನಕ್ಕೆ ಅದರಿಂದನೂ ಪ್ರಾಬ್ಲಮ್ ಬರುತ್ತೆ. ಸೊ ಅಲ್ಟಿಮೇಟ್ಲಿ ನಾವು ಏನು ಹೇಳ್ತಿದ್ದೀವಿ ಅಂದರೆ, ಸೈಂಟಿಫಿಕ್ ಇನ್ಫಾರ್ಮೇಷನ್, ರಿಪೀಟೆಡ್ ಯೂಸ್ ಆಫ್ ಕಾರ್ಸಿನೋಜನ್ಸ್. ಈ ಪದ ನಾನು ಭಾಳ ಸ್ಪೆಸಿಫಿಕ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಕಾರ್ಸಿನೋಜನ್ ಅಂದರೆ ಇಟ್ಸ್ ಎ ಸಬ್ಸ್ಟೆನ್ಸ್ ದಟ್ ಕ್ಯಾನ್ ಕಾಸ್ ಕ್ಯಾನ್ಸರ್, ಅದರ ಹೆಸರು ಕಾರ್ಸಿನೋಜನ್. ಸೊ ಡೈ ಇರ್ಬೋದು, ಕೆಮಿಕಲ್ಸ್ ಇರ್ಬೋದು, ಈ ಲೆಡ್ ಇರ್ಬೋದು, ಇವೆಲ್ಲವೂ ಕೂಡ. ಆ್ಯಂಡ್ ಅಷ್ಟೇ ಅಲ್ಲ, ಇದೊಂದು ತುಂಬ ಚೆನ್ನಾಗಿ ಹೇಳಿದರು, ರೋಡ್ನಾಗಿರೋ ಡಸ್ಟ್ ಬಂದು ತುಟಿ ಮೇಲೆ ಕೂತ್ಕೋತದೆ, ನೀವು ಲಿಪ್ಸ್ಟಿಕ್ ಹಾಕೊಂಡು ಅದನ್ನು ವಾಶ್ ಮಾಡಿದಿರ ಅಥವಾ ನೀವು ಟಿಶ್ಯೂ ಪೇಪರ್ನ ಸರಿಯಾಗಿ ಕ್ಲೀನ್ ಮಾಡಲಿಲ್ಲ ಅಂದರೆ ಡೆಫಿನೆಟ್ಲಿ ಅದರಿಂದ ಇನ್ಫೆಕ್ಷನ್ ಆಗ್ತದೆ, ಕೀಲೈಟಿಸ್ ಆಗುತ್ತೆ, ಟಂಗ್ ಇನ್ಫೆಕ್ಷನ್ ಆಗುತ್ತೆ, ಓರಲ್ ಅಲ್ಸರ್. ತುಂಬ ಜನಕ್ಕೆ ಈಚೀಚೆಗೆ ನಾವು ನೋಡೋದು ಬಾಯಿ ಹುಣ್ಣಿಗೆ ಇವೆಲ್ಲವೂ ಕಾರಣ. ಯಾಕೆ ಡಾಕ್ಟ್ರೆ ನನಗೆ ಬರುತ್ತೆ ಕೇಳ್ತಾರೆ, ಇವು ಸೋ ಮೆನಿ ಕಾಸಸ್. ಅದ್ರಾಗ ಇದು ಒಂದು ಕಾರಣ. ಎನಿಥಿಂಗ್ ವಿಚ್ ಈಸ್ ಆರ್ಟಿಫಿಷಿಯಲ್, ಎನಿಥಿಂಗ್ ವಿಚ್ ಈಸ್ ನಾಟ್ ನ್ಯಾಚುರಲ್, ಸೊ ಇವೆಲ್ಲ ಆಗ್ತವೆ. ಅದರಿಂದ ದಯವಿಟ್ಟು ಇವೆಲ್ಲವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಅಂತ ಅಷ್ಟೇ. ಎಸ್, ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಲಕ್ಷ್ಮಿ. ಎಸ್, ನಮಸ್ತೆ ಅಮ್ಮ. ನಮಸ್ತೆ ಡಾಕ್ಟರ್ ಇದ್ದಾರೆ, ನೀವು ಮಾತಾಡ್ಬೋದು. ನಾವು ಲಿಪ್ಸ್ಟಿಕ್ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ಹಾಂ ಹೌದು ಮೇಡಮ್, ನಾನು ಹೇಳಿಮ್ಮ. ನಮಸ್ತೆ. ನಮಸ್ಕಾರ. ಒಳ್ಳೆ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ. ಮೇಲಾಗಿ ಅಂಜನಪ್ಪ ಡಾಕ್ಟರ್ ಅವರ ಒಳ್ಳೆ ಅಭಿಮಾನಿ ನಾನು. ನೈಸ್ ಮಾ, ಥ್ಯಾಂಕ್ ಯು ಮಾ. ಹೇಳಿಮ್ಮ. ಒಳ್ಳೆ ಪ್ರೋಗ್ರಾಮ್ ನಡೆಸಿದೆ. ನಾನು ಕೂಡ ಇದ್ರ ಬಗ್ಗೆ ಮಾತಾಡಬೇಕಿತ್ತು. ಮಾತಾಡಿ ಅಮ್ಮ. ಹೇಳಿ. ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಟಿವಿ ನೋಡ್ಕೊಂಡು ಮಾತಾಡಿದ್ರೆ ಇಲ್ಲಿ ಕಾಲ್ ಕಟ್ ಆಗುತ್ತೆ. ಏನಾಗುತ್ತೆ ಅಂತಂದ್ರೆ ನೋಡಿ, ಬ್ರಾಂಡೆಡ್ ಅಂತ ಎಲ್ಲ ಕೊಟ್ಬಿಡ್ತಾರೆ. ನಾನು ಕೂಡ ನನ್ನ ಮಗಳು ಎಲ್ಲರೂ ಹೊಡೆಸ್ಕೊ ಡ್ರೈ ಆಗುತ್ತೆ ಹಾಕು ಅಂತ ನಾನೇ ಹೇಳ್ತಿರ್ತೀನಿ. ಕೆಲವೊಮ್ಮೆ ಈಗ ಅನ್ನಿಸ್ತಿದೆ ನನಗೆ ವ್ಯಾಸ್ಲಿನ್ ಅದನ್ನ ಮಾತ್ರ ಇವಾಗ ಕೊಡಿಸ್ತಾ ಇದ್ದೀನಿ. ಬಿಕಾಸ್ ತುಂಬಾ ಡ್ರೈ ಆಗುತ್ತೆ, ಸಮ್ಟೈಮ್ಸ್ ಸ್ಕಿನ್ ಡ್ರೈ ಆಗುತ್ತೆ ಅಂತ ಹಾಕ್ಸಿ ಈಗ ಆಗ್ತಾ ಇದೆ. ನನಗೂ ಆಗಿದೆ ಆ ಥರ. ಬಟ್ ನಾನು ಬ್ರಾಂಡೆಡ್ ತಗೊಂಡಾಗ ಕೆಲವೊಂದು ಬ್ರಾಂಡೆಡ್ ಅಲ್ಲಿ ತುಂಬಾ ನನಗೆ ಎಲ್ಲ ಪಿಂಪಲ್ಸ್ ಆಗುವಂತ ಚಾನ್ಸಸ್ ತುಂಬಾ ಇತ್ತು. ಇಲ್ಲ, ಇವರು ಹೇಳ್ದಂಗೆ ಮೇಡಮ್, ಅವ್ರು ಹೇಳ್ತಿರೋದು ಬ್ರಾಂಡೆಡ್ನಲ್ಲೂ ಮೋಸ ಆಗ್ಬೋದು ಅನ್ನೋ ರೀತಿ. ಅದನ್ನೇ ನಾನು ಅವಾಗ ಹೇಳಿದೆ, ಬ್ರಾಂಡೆಡ್ ಅಲ್ಲೂ ಇಲ್ವಾ. ಯಾಕೆ 5-star ಹೋಟೆಲ್ ಮೇಲೆ ರೇಡ್ ಆಗಿ ಏನಾಗಿದೆ ನೋಡಿದ್ರಂತ. ರೋಡ್ ಸೈಡ್ ತಿನ್ನೋರಿಗೆ ನಾವು ವಾರ್ನ್ ಮಾಡೇವಿ, ಹಂಗ್ ತಿನ್ಬೇಡಿ ಹಿಂಗ. ಇವತ್ತು 5-star ನೊಳಗೆ ನಮ್ಮ ದೇಶದೊಳಗೆ ಇವೆಲ್ಲ ಹಣೆ ಬರ. ನೀವು ಬ್ರಾಂಡೆಡ್ನೇ ಬೇರೆ ಯಾರು ಲೇಬಲ್ ಹಾಕಿ ಕೊಟ್ರಿ. ಬ್ರಾಂಡೆಡ್ ಯೂಸ್ ಮಾಡಿದಾಗ ನೀವು ಜಾಗ್ರತೆ ಮಾಡ್ಕೊಳ್ಬೇಕು. ಯಾಕಂದ್ರೆ ನಾವು ಬ್ರಾಂಡೆಡ್ ಅಂತ ಯೂಸ್ ಮಾಡಿದ್ರು ವಿ ಹ್ಯಾವ್ ಟು ಬಿ ಕಾನ್ಶಿಯಸ್ ಫಾರ್ ಹೆಲ್ತ್ ವೈಸ್. ಯಾಕಂತ ಹೇಳಿದ್ರೆ ನಾವು ಬ್ರ್ಯಾಂಡೆಡ್ ಹಾಕೊಂಡ್ರು ನಾನು ಕುತ್ಕೊಂಡು ತಿನ್ನೋಕ್ಕಾಗಲ್ಲ. ನಾನು ಬ್ರ್ಯಾಂಡೆಡ್ ಹಾಕೊಂಡಿದ್ದೀನಿ ಬಿಡು ನನಗೇನಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಅದ್ರ ಮೇಲೆ ಎಲ್ಲ ಕುತ್ಕೊಂಡು ತಿನ್ಕೊಳಕ್ಕಾಗಲ್ಲ. ನಾನು ಒರೆಸ್ಕೊಂಡಿಲ್ಲ, ಇಲ್ಲ ಬ್ಯಾಕ್ಟೀರಿಯಾ ತೆಗೆದಿಲ್ಲ. ಹಾಗೆ ನಾನು ದಿನಕ್ಕೆ ಒಂದು 4-5 ಸಲ ನನಗೆ ಗೊತ್ತಿರೋ ಹಾಗೇ ನಾನು ಆಲ್ಮೋಸ್ಟ್ ಒಂದು ಸಲ ನಾನು ಬೆಳಗ್ಗೆ ಹಚ್ಕೊಂಡ್ರೆ ಸಾಯಂಕಾಲ ತನಕ ಹೀಗೆ ಇರುತ್ತೆ ನಂದು, ಹೋಗೋದೇ ಇಲ್ಲ. ಯಾಕಂದ್ರೆ ನಾನು ಊಟ ಮಾಡುವಾಗ ಇದೆಲ್ಲೂ ಟಚ್ ಆಗೋದಿಲ್ಲ, ನಾಲ್ಗೆ ಮಾತ್ರ ಆಚೆ ತಂದು ಒಡೆ ತಿಂತೀನಿ. ಬಟ್ ಸುಮಾರು ಜನ ಒಂದು ಸಲ ಆಲ್ಮೋಸ್ಟ್ 6 times ಹಾಕೊಳ್ತಾರೆ. ಸೊ ಅದು ಥಿಕ್ನೆಸ್ ಆಗುತ್ತೆ. ನೀವು ಅದ್ರ ಮೇಲೆ ನೀವು ವೈಟ್ ಮಾಡಿ ಹಾಕೊಳ್ತೀರಾ ಇಲ್ಲ. ಬ್ರ್ಯಾಂಡೆಡ್ ಹಾಕೊಂಡ್ರು ನಾವು 100% ನಿಮಗೆ ಅಶ್ಯೂರೆನ್ಸ್ ಕೊಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಬ್ರ್ಯಾಂಡೆಡ್ ಏನಕ್ಕೆ ಅಂತ ಹೇಳ್ತಾ ಇದ್ದೀವಿ ಅಂದರೆ ಅದ್ರಲ್ಲಿ ನಿಮ್ಮ ಲಿಪ್ಸ್ ಡ್ಯಾಮೇಜ್ ಆಗೋದಿಲ್ಲ. ಆಲ್ಮೋಸ್ಟ್ ಅದು ನಿಮಗೆ ಬ್ಲ್ಯಾಕ್ ಆಗಲ್ಲ, ಟ್ಯಾನ್ ಆಗಲ್ಲ. ಫಸ್ಟ್ ಆಫ್ ಆಲ್ ಇವಾಗ ನಿಮ್ಮ ಲಿಪ್ಸ್ಟಿಕ್ ಹಚ್ಕೊಳ್ಳೋಕ್ಕಿಂತ ಮುಂಚೆ ಯು ಹ್ಯಾವ್ ಟು ಗೋ ಫಾರ್ ಸನ್ಸ್ಕ್ರೀನ್, ಲಿಪ್ ಬಾಮ್ ಹಚ್ಕೊಳ್ಳೇಬೇಕು ಕಂಪಲ್ಸರಿ. ದೆನ್ ಓನ್ಲಿ ನಿಮ್ಮ ಲಿಪ್ಸ್ ಸೆಕ್ಯೂರ್ ಆಗಿರುತ್ತೆ. ನೀವು ಲಿಪ್ ಬಾಮ್ ಹಚ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಟ್ಯಾನ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ, ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಹೇಳ್ತಿರೋ ಪ್ರಕಾರ ಅವಾಯ್ಡ್ ಮಾಡಬಹುದು, ಸ್ವಲ್ಪ ಜಾಸ್ತಿ ಆಗೋದನ್ನ ಸ್ವಲ್ಪ ಕಡಿಮೆ ಮಾಡಿ. ನೀವು ಏನಂದ್ರೆ ಬ್ರಾಂಡೆಡ್ ಅಂದ್ರೆ ವಿ ಮೇ ಬಿ ಶೂರ್ ದಟ್ ವಾಟ್
ಡೈಸ್ ದೇ ಯೂಸ್ ಮೇ ಬಿ ಸ್ಟ್ಯಾಂಡರ್ಡ್ ಅಥವಾ ನೀವು ಗೂಗಲ್ ಸರ್ಚ್ ಮಾಡಿ, ನಿಮಗೆ ಗೂಗಲ್ ನೀವು ಯಾವುದೇ ಒಂದು ಬ್ರ್ಯಾಂಡ್ ತಗೊಳ್ಳೋಕೆ ನೀವು ಸ್ಕ್ಯಾನ್ ಮಾಡುವಾಗ ಗೂಗಲ್ನಲ್ಲಿ ಕ್ಯಾಮ್ರಾದಲ್ಲಿ ಸ್ಕ್ಯಾನ್ ಮಾಡಿದಾಗ ನಿಮಗೆಲ್ಲ ಡೀಟೇಲ್ಸ್ ಬಂದ್ಬಿಡುತ್ತೆ, ವಾಟ್ ಆ್ಯಂಡ್ ಆಲ್ ಇಂಟಿಗ್ರೀಡಿಯಂಟ್ಸ್ ಹ್ಯಾವ್ ಬೀನ್ ಆ್ಯಡೆಡ್ ಇನ್ ದಟ್ ಅಂತೇಳಿ. ನೀವು ಅದನ್ನು ಚೆಕ್ ಮಾಡಿ ನೋಡಿ. ನೀವು ಲೋಕಲಲ್ಲಿ ಹೋದಾಗ ನೀವು ಜಸ್ಟ್ ಫೋಟೋ ತೆಗೆದ್ರು ಏನೂ ಬರಲ್ಲ ಅದ್ರ ಬಗ್ಗೆ. ಸೊ ನೀವು ಬ್ರ್ಯಾಂಡೆಡಲ್ಲಿ ಹೋದಾಗ ಯು ಪ್ಲೀಸ್ ಕ್ರಾಸ್ ಚೆಕ್ ಇಟ್. ಬಟ್ ಓವರ್ ಯೂಸ್ ಆಫ್ ಲಿಪ್ಸ್ಟಿಕ್ ಮೇ ಡ್ಯಾಮೇಜ್ ಯುವರ್ ಹೆಲ್ತ್ ಇಶ್ಯೂಸ್ ಆಲ್ಸೋ. ಜನಸಾಮಾನ್ಯರ ಕಷ್ಟ ನಮಗೆ ಗೊತ್ತಾಗುತ್ತಮ್ಮ. ವಿ ಆರ್ ನಾಟ್ ಕ್ಯಾನ್ವಾಸಿಂಗ್ ಫಾರ್ ಎನಿ ಪರ್ಟಿಕ್ಯುಲರ್ ಬ್ರಾಂಡೆಡ್. ಇರೋದ್ರಾಗೆ ಕ್ವಾಲಿಟಿ ಅಂಡ್ ನಾನು ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಕಾರ್ಸಿನೋಜನ್ಸ್. ಇವತ್ತು ನೋಡಿ ಯಾಕೆ ಗೋಬಿ ಮಂಚೂರಿ ನಿಲ್ಸಿದ್ರು ಅಂದ್ರೆ ಆ ಡೈಯೇ ಕಾರ್ಸಿನೋಜನ್ಸ್. ಎಷ್ಟು ಜನಕ್ಕೆ ಪಾಪ ಮಕ್ಕಳಿಗೆ ಪ್ರೀತಿಯಿಂದ ತಿಂದಾಗ ಹಿಂಗಾಗುತ್ತಲ್ಲ, ಅದಕ್ಕೆ ಬಿ ಕೇರ್ಫುಲ್ ಅಂದು ಇವಾಗ ಎಷ್ಟೋ ಕಡೆ ಇದಾಗದಿರನೇ ಗೋಬಿ ಮಂಚೂರಿ ಕೊಡ್ತಿದ್ದಾರೆ, ಜನ ಅದಕ್ಕೂ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಇವನ್ ಫಾರ್ ದ ನೂಡಲ್ಸ್ ಆಲ್ಸೋ ಫ್ಲೇವರ್ಸ್ ಅದೇನೇನು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡ್ತಿದ್ದಾರೆ. ದಿಸ್ ಆರ್ ಆಲ್ ಒನ್ ಪ್ಲಸ್ ಪಾಯಿಂಟ್ ಫಾರ್ ದ ಗೆಟಿಂಗ್ ಕ್ಯಾನ್ಸರ್. ಎಲ್ಲನೂ ಇದು ಒಂದೇ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಬಟ್ ವೆನ್ ಇಟ್ ಆ್ಯಡ್ ನಮ್ಮ ಫುಡ್ ಕಂಟೆಂಟ್ ನಮ್ಮ ಬಾಯಿಂದ ಒಳಗಡೆ ಹೋಗುವಂಥದ್ದು ಕರಳಿಗೋದಾಗ ಏನಾಗುತ್ತೆ, ಡೈಜೆಷನ್ ಆಗದಾಗ ಈ ಬ್ಯಾಕ್ಟೀರಿಯಾ, ಒಂದಿರೋ ಬ್ಯಾಕ್ಟೀರಿಯಾ 1000 ಬ್ಯಾಕ್ಟೀರಿಯಾ ನಮ್ಮ ಹೊಟ್ಟೆ ಒಳಗಡೆ ಇರುತ್ತೆ. ಆ್ಯಂಡ್ ಮೋರ್ ಓವರ್ ಸರ್, ಗಟ್ಸು ಸರಿಯಾಗಿ ಹೋಗಿಲ್ಲ ಅಂದ್ರೂ ದೇರ್ ಇಸ್ ಎ ಪಾಸಿಬಿಲಿಟಿ ಟು ಗೆಟ್ ಆಲ್ ದೋಸ್ ಥಿಂಗ್ಸ್. ಸೊ ಒಂದಕ್ಕೊಂದು ಹೇಗೆ ಕನೆಕ್ಟಿವಿಟಿ ಇದೆ ಅಂತ ಹೇಳಿದಾಗ ನಾವು ಕ್ರಾಸ್ ಚೆಕ್ ಮಾಡಿ ನಾವು ಮೆಡಿಕಲ್ ಟೆಸ್ಟ್ ಮಾಡಿದಾಗ ನೋಡಿದಾಗನೇ ಗೊತ್ತಾಗುತ್ತೆ. ಅಲ್ಲಿ ನಮ್ಮ ಡಾಕ್ಟರ್ಸ್ ದೇ ವಿಲ್ ಡು ಕೌನ್ಸ್ಲಿಂಗ್. ನೀವು ಲಾಂಗ್ ನೋಡಿ, ಕೆಲವ್ರಿಗಂದ್ರಲ್ಲಿ ಡ್ರಿಂಕ್ಸ್ ಹ್ಯಾಬಿಟ್ ಇಲ್ಲ, ಗುಟ್ಕಾ ಹ್ಯಾಬಿಟ್ ಇಲ್ಲ ಏನು ಕರೆಕ್ಟಾಗಿ 5 ಲೀಟ್ರ್ ನೀರು ಕುಡಿತಾರೆ, ಬಟ್ ಸ್ಟಿಲ್ ಈ ಗಾಟ್ ಪ್ರಾಬ್ಲಮ್. ಬಟ್ ಹೌ ಹೇಗೆ ಬಂತು? ಫುಡ್ ಇಂದ ಬಂದಿರ್ಬೋದು, ಇಲ್ಲ ಹೋಟ್ಲು ಊಟ ಸೋಡಾ ಆಲ್ಮೋಸ್ಟ್ ಮೋಸ್ಟ್ ಆಫ್ ದೆಮ್ ಹೊರಗಡೆ ಊಟ ತಿಂತಾರೆ. ಸೊ ಇದರಿಂದ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ನೀವು ಬ್ರ್ಯಾಂಡೆಡ್ ಹೋದ್ರೂ ಜಸ್ಟ್ ಗೋ ವಿತ್ ಅ ಲೈಟ್ ವೇಟ್. ಅಂದರೆ ನೀವು ಜಸ್ಟ್ ಜಾಸ್ತಿ ಮೇಲೆ ಅಪ್ಲೈ ಮಾಡಿದಾಗ ಏನಾಗುತ್ತೆ, ನೀವು ಈಗಿನ ಕಾಲದಲ್ಲಿ ಚಿಕ್ಕ ಮಕ್ಕಳು, ಹೌದು, ಆಲ್ಮೋಸ್ಟ್ 3 ವರ್ಷದ ಮಕ್ಕಳು 2 ವರ್ಷದ ಮಕ್ಕಳು ಸ್ಟಾರ್ಟ್ ಮಾಡಿದ್ದಾರೆ. ದಯವಿಟ್ಟು ಅದನ್ನು ಕೊಡಕ್ಕೆ ಹೋಗ್ಬಿಡಿ. ಆ ಮಕ್ಕಳಿಗೆ ಗೊತ್ತಿಲ್ಲ ಹೇಗೆ ಸೆಕ್ಯೂರ್ ಮಾಡ್ಕೋಬೇಕು, ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ಹೇಗೆ ತಿನ್ನಬೇಕು, ಯಾವ ಥರ. ದಯವಿಟ್ಟು ಮಕ್ಳಿಗೆ ಮಾತ್ರ ಹಚ್ಚಕ್ಕೆ ಹೋಗಬೇಡಿ. ಅವ್ರಿಗೆ ಸ್ವಲ್ಪ ಬುದ್ಧಿ ಬರಬೇಕು, ಮೆಚುರಿಟಿ ಬರಬೇಕು. ನೋಡಮ್ಮ ಈ ಥರ ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ಮಾಡ್ಕೊಂಡು ಅವ್ರು ಯಾವಾಗ ತುಟಿನ ವೆಟ್ ಮಾಡ್ತಾರೆ, ಅದು ಮಾಡಿಕೊಡ್ದು. ಸುಮಾರು ಜನದ ಲಿಪ್ಸ್ಟಿಕ್ ಹಾಕೊಳ್ತಾರೆ ಸರ್, ತುಟಿನ ಒತ್ತೆ ಮಾಡಿ ನಾಲ್ಗೆಯಿಂದ ತಗೊಳ್ತಾರೆ. ಹಾಂ, ಅದು ಎಫೆಕ್ಟಿವ್ ಆಗುತ್ತೆ. ನೀವೇನು ಮಾಡಿದ್ರೆ ಅದು ನಾಲ್ಗೆ ಒಡೆ ತೊಗೊಂಡಾಗ ಏನಾಗುತ್ತೆ, ಅದು ಎಫೆಕ್ಟ್ ಆಗುತ್ತೆ. ಚಿಕ್ಕ ಮಕ್ಳಿಗೊಂದು ದಯವಿಟ್ಟು ನೀವು ಹಚ್ಚಕ್ಕೆ ಹೋಗಬೇಡಿ, ರಿಕ್ವೆಸ್ಟ್. ಹಾಗೇನೇ ಇದ್ರೂ ಆ ಮಕ್ಕಳಿಗೆ ಬಾಂಬ್ ಹಚ್ಚಿ, ಲಿಪ್ ಬಾಂಬ್ ಬರುತ್ತೆ ಅಂಥದ್ದು ಹಚ್ಚಿ ಅವರಿಗೆ. ಎಸ್ ಡಾಕ್ಟರ್, ಇದರಿಂದ ನಾವು ಸ್ವಲ್ಪ ಹೊರಗೆ ಬರಬೇಕು. ಯಾಕಂದರೆ ಕಂಪ್ಲೀಟಾಗಿ ಅಡಿಕ್ಟ್ ಆಗಿ ಹೋಗಿರ್ತಾರೆ. ಇವಾಗಿನ ಜನ್ರೇಷನ್ ಲಿಪ್ಸ್ಟಿಕ್ ಇಲ್ಲದೆ ಇರುವಂಥದ್ದೇ ಇಲ್ಲ. ಮೇಡಮ್ ಹೇಳ್ತಾ ಇದ್ರು, ಜಾಬಲ್ಲಾರು ಇಟ್ಕೊಳ್ತೀವಿ, ಎಲ್ಲೋ ಜಾಬ್ ಪಾಕೆಟಲ್ಲಿ ಇಟ್ಕೊಂಡಿರ್ತೀವಿ. ಸೊ ಇದರಿಂದ ಸ್ವಲ್ಪ ನಾವು ಒಂಚೂರು ದೂರ ಬರೋಣ ಅಂದರೆ ಯಾವ ಥರ ಅಂತ ಭಾಳ ಚೆನ್ನಾಗಿ ಒಂದು ಸ್ಟೇಟ್ಮೆಂಟ್ ಇದೆ, ಪೀಪಲ್ಸ್ ಆರ್ ಲಾಸ್ಟ್ ಫಾರ್ ಲ್ಯಾಕ್ ಆಫ್ ಎಜುಕೇಷನ್ ಅಂತ. ತಿಳುವಳಿಕೆ ಇಲ್ದಿದ ಮೇಲೆ ಇವೆಲ್ಲ ಆಗ್ತವೆ. ಸೊ ಇಂಥ ಕಾರ್ಯಕ್ರಮಗಳಾದಾಗೆ ಒಂದು ಅರಿವು ಮೂಡಿಸ್ತಾ ಇದ್ದೀವಿ ಅಷ್ಟೇ. ಸೊ ಯಾರಿಗೆ ತಿಳುವಳಿಕೆ ಇರುತ್ತಲ್ಲ, ಕರೆಕ್ಟಾಗಿ ಅರ್ಥ ಮಾಡ್ಕೋತಾರಲ್ಲ, ದಯವಿಟ್ಟು ಇಂಥವನ್ನೆಲ್ಲ ಗಮನದಲ್ಲಿಟ್ಕೊಂಡು ನಿಮ್ಮ ಆರೋಗ್ಯ ನಿಮ್ಮ ಕೈನಲ್ಲಿರುತ್ತೆ. ಆದ್ದರಿಂದ ಬಿ ಕೇರ್ಫುಲ್. ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಆ ಡೆಫಿನೇಷನ್ ಆಫ್ ಎ ಕಾರ್ಸಿನೋಜನ್. ಸೊ ಇವತ್ತು ತುಂಬ ಜನ ಕ್ಯಾನ್ಸರ್ ಜಾಸ್ತಿ ಆಗಿದೆಯಮ್ಮ. ತುಂಬ ಜನ ನಮ್ಮನ್ನು ಕೇಳೋದು ಒಂದೇ ಪ್ರಶ್ನೆ, ಯಾಕೆ ಡಾಕ್ಟ್ರ್ ಇಷ್ಟೊಂದು ಕ್ಯಾನ್ಸರ್ ಜಾಸ್ತಿ ಆಗಿದೆ ಅಂದರೆ ಇಂಥವೆಲ್ಲ ಕಲಬೆರಕೆಯ ಆಹಾರ, ಕಲಬೆರಕೆಯ ವಸ್ತುಗಳು, ಕಲಬೆರಕೆಯ ಕಾಸ್ಮೆಟಿಕ್ಸು, ಇವೆಲ್ಲವರಿಂದ ಕೂಡ ನಮಗೆ ಕ್ಯಾನ್ಸರ್ ಬರ್ತಾ ಇದೆ. ಅದರಿಂದ ನಿಮಗೆ ಒಂದು ಅರಿವು ಮೂಡಿಸ್ತಾ ಇದ್ದೀವಿ, ಬಿ ಕೇರ್ಫುಲ್ ಅಂತ ಅಷ್ಟೇ, ಏನೂ ಇಲ್ಲ. ಎಸ್ ಮ್ಯಾಮ್, ಫೈನಲ್ ಆಗಿ ಏನು ಹೇಳ್ತೀರಾ ಮ್ಯಾಮ್? ಲಿಪ್ಸ್ಟಿಕ್ ಇದರಿಂದ ದೂರ ಇರಬೇಕು, ಇದು ಮಾರಕ, ಬಟ್ ಆದರೆ ಹೆಣ್ಮಕ್ಳು ಹಚ್ಚಲೇಬೇಕು. ನಾನು ಎಲ್ಲರಿಗೂ ಮನವಿ ಮಾಡೋದೇನೆಂದರೆ, ನೀವು ಬಳಸಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಯಾವುದೇ ನೀವು ಬಳಸಿದಾಗ ದಯವಿಟ್ಟು ಲೋಕಲ್ ಬಳೆ ಶಾಪ್ನಲ್ಲಿ ಇರ್ಬೋದು, ಮೆಡಿಕಲ್ ಸ್ಟೋರಲ್ಲಿ ಇರ್ಬೋದು, ಇಂಥವೆಲ್ಲ ದಯವಿಟ್ಟು ಅಲ್ಲಿ ತೊಗೊಳ್ಲಿಕ್ಕೆ ಹೋಗಬೇಡಿ. ಗೋ ಫಾರ್ ದ ಬ್ರ್ಯಾಂಡ್. ಅಟ್ಲೀಸ್ಟ್ ಒಂದು ಬ್ರ್ಯಾಂಡ್, ಎಲ್ಲರೂ ಒಂದು ಕಲರ್ ತೊಗೊಳ್ಳಿ. ಅದ್ರ ಮೇಲೆ ಹಚ್ಚಕ್ಕೆ ಹೋಗಬೇಡಿ. ದೇರ್ ಇಸ್ ಎ ಟೆಕ್ನಿಕಲ್ ವೇ. ಅದನ್ನು ಯಾವ ಥರ ತೊಗೋಬೇಕಂದ್ರೆ ಟೆಕ್ನಿಕಲ್ ಆಗಿದೆ, ಟ್ರಿಕ್ ಆಗಿದೆ. ಹೇಗೆ ತೊಗೋಬೇಕು? ನಾನೇನೋ ಹೋಟ್ಲಿಗೆ ಹೋಗ್ತಾ ಇದ್ದೀನಿ, ತಿಂತಾ ಇದ್ದೀನಿ, ಟಿಶ್ಯೂ ಪೇಪರ್ ತೊಗೊಳ್ಳಿ. ಆ ಬ್ಯಾಕ್ಟೀರಿಯಾ ನಮ್ಮ ತುಟಿನೆಲ್ಲ ಆಲ್ಮೋಸ್ಟ್ ಎಲ್ಲ ಮಣ್ಣು ಕಳ್ಳು ಚುಚ್ಚು ಎಲ್ಲ ಇರುತ್ತೆ. ಅದನ್ನು ದಯವಿಟ್ಟು ಒಂದು ಸ್ವಲ್ಪ ಟಿಶ್ಯೂ ಪೇಪರ್ ವೆಟ್ ಮಾಡಿ ಹಿಂಗೆ ಬ್ಲೆಂಡ್ ಮಾಡ್ಕೊಂಡು ತೆಗೆದುಬಿಡಿ ಅದನ್ನು. ಅದ ನಂತರ ನೀವು ಊಟ ಮಾಡುವಾಗೂ ದಯವಿಟ್ಟು ತುಟಿಗೆ ಟಚ್ ಮಾಡಿ ತಿನ್ನಕ್ಕೆ ಹೋಗಬೇಡಿ. ನಾಲ್ಗೆ ಸ್ವಲ್ಪ ಆಚೆ ತಂದು ನೀವು ಊಟ ಮಾಡಿದಾಗ ಒಳಗೆ ಹೋಗುತ್ತೆ, ಅದು ನ್ಯಾಕ್ ಇರಬೇಕು ಅದು ತೊಗೊಳ್ಳುವಾಗ. ಅದಾದಮೇಲೆ ದಯವಿಟ್ಟು ಮೇಲೆ ಹಚ್ಚಕ್ಕೆ ಹೋಗ್ಬಿಡಿ ಇಡೀ ದಿನ. ಆಲ್ಮೋಸ್ಟ್ ನನ್ನ ಒಂದು ಕ್ಲೈಂಟ್ ಹೇಗಿದೆ, ನಾನು ಹೇಳಿದ್ನಲ್ಲ, ಬೆಳಗ್ಗೆ ಹಾಕಿ ಹಚ್ಕೊಂಡ್ರೆ more than 6 o'clock 5 times ಅಪ್ಲೈ ಆಗಿರುತ್ತೆ. ಅದರಲ್ಲಿ
ಸೊ ಅದೇನಾಗುತ್ತೆ, ಇಲ್ಲಿ ಥಿಕ್ನೆಸ್ ಇಲ್ಲಿ ಬರ್ತಾ ಬರ್ತಾ ಏನಾಗುತ್ತೆ, ತುಟಿ ಆಲ್ಮೋಸ್ಟ್ ಬ್ಲ್ಯಾಕ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ, ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ನೀವೆಲ್ಲ ನಾನು ಮನವಿ ಮಾಡಿದ್ರೆ ಲಿಪ್ಸ್ಟಿಕ್ನ ಮತ್ತು ಏನೇ ಇದ್ರೂ ದಯವಿಟ್ಟು ಶೇರ್ ಮಾಡಬೇಡಿ. ಯಾರ ಜೊತೆಗೆ ಫ್ರೆಂಡ್ಸ್ ಆಗಲಿ, ಇಲ್ಲ ನಿಮ್ಮ ಕ್ಲಾಸ್ಮೇಟ್ಸ್ ಆಗಲಿ, ಯಾರ ಜೊತೆಗಾಗಲಿ, ಲಿಪ್ ಬಾಮ್ ಆಗಲಿ, ಲಿಪ್ಸ್ಟಿಕ್ ಆಗಲಿ, ದಯವಿಟ್ಟು ಅದನ್ನು ಶೇರ್ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮದು ನಿಮಗೆ ಮಾತ್ರ ಇರಬೇಕು. ಲಾಟ್ ಆಫ್ ಹೆಲ್ತ್ ಇಶ್ಯೂಸ್ ಆಗ್ತಾಯಿದೆ, ಸಲೈವಿಂದ ಏನೇನೆಲ್ಲ ಆಗ್ಬೋದು ಚಾನ್ಸಸ್ ಇರುತ್ತೆ. ಆ್ಯಂಡ್ ಮೋರ್ ವೆನ್ ನೀವು ಲಿಪ್ಸ್ಟಿಕ್ ಹಚ್ಚುತ್ತಾ ಇದ್ದೀರಂದರೆ ಗೋ ಫಾರ್ ಸನ್ಸ್ಕ್ರೀನ್ ಲಿಪ್ಸ್ಟಿಕ್ ಬಾಮ್ ಇದೆ, ಆ ಲಿಪ್ ಬಾಮ್ ತೊಗೊಂಡು ಅದನ್ನು ಯೂಸ್ ಮಾಡಿ ಮತ್ತೆ ಅದ್ರ ಮೇಲೆ ನೀವು ಲಿಪ್ಸ್ಟಿಕ್ ಆದಾಗ ಏನಾಗುತ್ತೆ, ಇಟ್ ವಿಲ್ ಪ್ರೊಟೆಕ್ಟ್ ಯುವರ್ ಸ್ಕಿನ್ ಆ್ಯಕ್ಚುಲಿ. ಆ್ಯಂಡ್ ಮೋರ್ ಯೂಸ್ ಆಫ್ ಆಲ್ ದಿ ಥಿಂಗ್ ವಿಲ್ ಬಿ ಡ್ಯಾಮೇಜ್. ನಮ್ಮ ತುಟಿನೇ ನಾವು ಡ್ಯಾಮೇಜ್ ಮಾಡ್ಕೊಳ್ಳೋದಕ್ಕೆ ಚಾನ್ಸಸ್ ಇರುತ್ತೆ. ಎಷ್ಟು ಸೆಕ್ಯೂರ್. ನೈಟ್ ಬಂದ ತಕ್ಷಣ ನೈಟ್ ನೀವೆಲ್ಲ ನಾನು ಹೇಳ್ದಲ್ಲ ಕೊಬ್ಬರಿನೇ ಹಾಕಿ ಕ್ಲೀನಾಗಿ ತೆಗೆದುಬಿಟ್ಟು ಅದು ನಂತರ ನೀವು ರಾತ್ರಿ ಮಲಗುವಾಗ ತುಪ್ಪ, ಅದು ತುಂಬ ಚೆನ್ನಾಗಿದೆ. ತುಪ್ಪ ಇಸ್ ವೆರಿ ಗುಡ್ ಆ್ಯಕ್ಚುಲಿ ಫಾರ್ ಸ್ಕಿನ್. ನೀವು ತುಪ್ಪನ ಇಲ್ಲದ್ರೆ ಲಿಪ್ ಬಾಮ್ನ ನೈಟ್ ಹಚ್ಕೊಂಡು ಮಲ್ಕೊಳ್ಳಿ, ನಿಮಗೆ ಬೆಳಗ್ಗೆ ನಿಮ್ಮ ಲಿಪ್ಸ್ನ ರಿಕವರ್ ಮಾಡುತ್ತೆ. ಎಸ್ ಮೇಡಮ್. ಸರ್ ಫೈನಲ್ ಆಗಿ ಹೇಳಬೇಕು, ನಿಮ್ಮ ಮೌತು ಬಹಳ, ನಾನು GIT ಸರ್ಜನ್ ಇದ್ದೀನಿ. ನಿಮ್ಮ GIT ಸ್ಟಾರ್ಟ್ಸ್ ಫ್ರಮ್ ಯುವರ್ ಮೌತ್, ಅಲ್ಲೇ ಲಿಪ್ಸು ಕೂಡ ಬರೋದು. ದಯವಿಟ್ಟು ನಿಮ್ಮ ಬಾಯಿಯ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಚೆನ್ನಾಗಿ ನೀರು ಕುಡೀರಿ. ಮಲ್ಕೊಳ್ಳೋದಕ್ಕೆ ಮೊದಲು ನೀವು ಟೂತ್ ಬ್ರಷ್ ಮಾಡಿದ್ರು ಪರವಾಗಿಲ್ಲ, ಬಾಯಿಯನ್ನು ಮುಕ್ಕಳಿಸಿ. ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿ, ಇವತ್ತಿನಿಂದ ಮಲಗುವುದಕ್ಕೆ ಮೊದಲು ಬಾಯಿ ಮುಕ್ಕಳಿಸಿ. ಲಿಪ್ಸ್ಟಿಕ್ ಹಾಕಿದರೆ ಅದನ್ನು ಬೇಕಾದ್ರೆ ತೊಳೆದು ಮಲ್ಕೊಳ್ಳಿ, ರಾತ್ರಿ ಎಲ್ಲ ನೆಕ್ಕೊತವೆ, ಅಷ್ಟೇ ನಾನು ಹೇಳಬಲ್ಲೆ. ಬಟ್ ಬಿ ಕೇರ್ಫುಲ್. ನಿಮ್ಮ ಆರೋಗ್ಯ ನಿಮ್ಮ ಕೈನಲ್ಲಿರುತ್ತೆ. ನಮ್ಮ ಸಲಹೆಗಳನ್ನ ತೊಗೊಳ್ಳಿ. ಇದರೊಳಗೆ ಏನಾದರೂ ನಿಮ್ಗೆ ಅನಿಸ್ತಿದ್ದೇನೋ ಅಂದಿದ್ರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇವತ್ತೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಗೂಗಲ್ ಆ್ಯಂಡ್ ಇಂಟರ್ನೆಟ್ನಲ್ಲಿ. ಎಸ್, ನಮ್ಮ ಜೊತೆ ಬಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಒಂದಷ್ಟು ಸಲಹೆಯನ್ನು ಕೊಟ್ಟಿದ್ದಕ್ಕೆ ನಿಮ್ಮಿಬ್ಬರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರ ಲಿಪ್ಸ್ಟಿಕ್ ಬಳಸೋದ್ರಿಂದ ಏನಾಗುತ್ತೆ ಅಂತ. ನಮ್ಮ ಉದ್ದೇಶ ಲಿಪ್ಸ್ಟಿಕ್ ಬಳಸಬೇಡಿ ಅಥವಾ ಯಾವುದೇ ಬ್ರ್ಯಾಂಡ್ನ ಆಪೋಸಿಟ್ ಆಗಿ ಅಲ್ಲ, ಲಿಪ್ಸ್ಟಿಕ್ ಬಳಸಿ, ಬಟ್ ಅದು ಮಾರಕ, ಕಮ್ಮಿ ಬಳಸಿ ಅಂತ ಹೇಳ್ತಾ ಇದಾಗುತ್ತೆ ಇವರೆಗಿನ ವಿಶೇಷ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಚಾನೆಲ್.